ಸರ್ ಅದೇ ಹೇಳ್ತಾರಲ್ಲ, ಒಂದು ಸುಮಾರಾಗಿರೋ ಕಥೆನೂ ಸಖತ್ತಾಗಿ ಹೇಳ್ಬೋದು, ಹೌದು. ಸಖತ್ತಾಗಿರೋ ಕಥೆನೂ ಸುಮಾರಾಗಿ ಸುಮಾರಾಗಿ ಹೇಳ್ಬೋದು ಹೇಳ್ಬೋದು. ಅಂತ. ಆ ಕರೆಕ್ಟ್ ಥರ ಕರೆಕ್ಟ್. ಇವ್ರು ಹೇಳೋ ಆ ವೈಭವೀಕರಿಸೋದಕ್ಕೆ ನಮ್ಗೆ ಅರ್ಧ ಭಯ ಆಗ್ಬಿಟ್ರತ್ತೆ ಅಥವಾ ಹೌದು. ಅರ್ಧ ಟೆನ್ಷನ್ ಅಲ್ಲಿ ಆಗ್ಬಿಟ್ರತ್ತೆ. ವೈಭವೀಕರಣಕ್ಕೆ ಏನು ಇರೋದೇ ಇಲ್ಲ. ಇಲ್ಲ ಕರೆಕ್ಟ್. ಅಂಡ್ ಮೀಡಿಯಾ ಟ್ರಯಲ್ ಅನ್ನೋ ಒಂದು ಟರ್ಮೇ ಬಂದ್ಬಿಟ್ಟಿದೆ. ಅಬ್ಸಲ್ಯೂಟ್ಲಿ ದಟ್ಸ್ ಒನ್ ಥಿಂಗ್. ಆಮೇಲೆ ಮುಂಚೆ ನಾವೆಲ್ಲ ಸಣ್ಣವರಾಗಿದ್ದಾಗ ಪೇಪರಲ್ಲಿ ಓದಿದಾಗ ದೇರ್ ಯೂಸ್ ಟು ಬಿ ಅನ್ ಅಪಾಲಜಿ ಇಫ್ ಸಮ್ ರಾಂಗ್ ಪ್ರಿಂಟ್ ಹ್ಯಾಸ್ ಹ್ಯಾಪನ್. ಹೌದು ದ ನ್ಯೂಸ್ ಪೇಪರ್ಸ್ ಯೂಸ್ ಟು, ಇವತ್ತಿಗೂ ನ್ಯೂಸ್ ಪೇಪರಲ್ಲಿ ಹೌದು. ಅದಿದೆ ಹಾ, ಪ್ರಿಂಟ್ ಹಾ, ಮೀಡಿಯಾದಲ್ಲಿ. ಹಾ. ಐ ಆಮ್ ನಾಟ್ ವೆರಿ ಶ್ಯೂರ್ ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆ ರೀತಿ. ಈಗ ಫಾರ್ ಎಕ್ಸಾಂಪಲ್ ಈ ಹಾಕಿರೋ ನ್ಯೂಸು ಅದಾದಮೇಲೆ ಅವ್ರು ತಪ್ಪಲ್ಲ, ಅದು ನಿಜ, ಅದು ಸುಳ್ಳು ಹಾಕಿದ್ದು ಅನ್ನೋದಕ್ಕೆ ವಿ ರಿಗ್ರೆಟ್ ಅಂತ ಒಂದು ಬರೋದು. ನಾವು ಹಾಕಿದ್ದ ಆ ಥರ ಹಾಕಿದ್ವಿ, ಅದು ನಮ್ಮಿಂದ ತಪ್ಪಾಗಿದೆ, ವಿ ರಿಗ್ರೆಟ್ ಫಾರ್ ದಿ ಇನ್ಕನ್ವೀನಿಯನ್ಸ್ ಕಾಸ್ಟ್ ಅನ್ನೋ ರೀತಿ ಬರೋದು. ಸೊ ಈ ರೀತಿಯಾದಂಥ ಒಂದು ಅಪಾಲಜೆಟಿಕ್ ವೇ ಇನ್ನೂ ಬರಬೇಕು ಸ್ವಲ್ಪ. ವಿ ಆಲ್ಸೋ ಹ್ಯಾವ್ ಟು ಬಿ ಆನ್ಸರಬಲ್ ಟು ದಿ ಪಬ್ಲಿಕ್. ಕರೆಕ್ಟ್. ಅಂಡ್ ಎಷ್ಟು ಸುದ್ದಿ ಕೊಡ್ತಿದ್ದಾರೆ ಅನ್ನೋದು ನೀವು ನೋಡಿದ್ರೆ, ಯಾವುದೇ ಒಂದು ಚಾನೆಲ್ನ ಓದ್ತಿರೋರು ಒಂದು ಸುದ್ದಿ ಹೇಳ್ತಾ ಇರ್ತಾರೆ, ಕೆಳಗಡೆ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿರುತ್ತೆ, ಅದ್ರ ಕೆಳಗಡೆ 3 ಲೈನ್ಸ್ ಇರುತ್ತೆ, ವೆರಿ 3 ಸಾಲುಗಳಲ್ಲಿ ಬೇರೆ ಬೇರೆ ಸುದ್ದಿ ಬರ್ತಿರುತ್ತೆ. ಕನ್ಫ್ಯೂಸ್ ಆಗಿ ನಾವು 3 ಒಟ್ಟಿಗೆ ಓದಿದ್ರೆ ಇಟ್ ವಿಲ್ ನಾಟ್ ಮೇಕ್ ಎನಿ ಸೆನ್ಸ್. ಓದ್ತಿರೋರು ಕೊಡ್ತಿರೋದನ್ನ ನಾವು ತಗೋಬೇಕಾ, ಬರ್ದಿರೋದನ್ನ ಓದಬೇಕಾ, ಮೇಲ್ಗಡೆ ಒಂದು ಅಡ್ವರ್ಟೈಸ್ಮೆಂಟ್ ಹೋಗ್ತಿರುತ್ತೆ. ಅಂದರೆ ಒಂದೇ ಸಲಕ್ಕೆ ನಮ್ಮ ಮೈಂಡಿಗೆ ಎಷ್ಟು ವಿಷಯಗಳನ್ನ ತುರುಕ್ತಾ ಇದ್ದಾರೆ ಅಂದರೆ ನಾವು ಯಾವುದ್ರ ಮೇಲೂ ಗಮನ ಹರಿಸೋಕ್ಕಾಗ್ತಿಲ್ಲ. ಬಹುಶಃ ಅದಕ್ಕೆ ಯಾವುದೂ ನಮಗೆ ನೆನಪಲ್ಲೇ ಇರಲ್ಲ. ಕರೆಕ್ಟ್. ಇಟ್ಸ್ ಸಮಥಿಂಗ್ ಲೈಕ್ ಏನೋ ಅವಾಗ ನೋಡಿ ಅಲ್ಲೇ ಮರ್ತು. ಆಮೇಲೆ ಆಫ್ಟರ್ ಫ್ಯೂ ಡೇಸ್ ಯಾವುದೋ ಒಂದು ಸೆನ್ಸೇಷನಲೈಸ್ ಕ್ರಿಯೇಟ್ ಆಗಿರುವಂಥ ನ್ಯೂಸು, ಇಫ್ ಸಮಥಿಂಗ್ ನ್ಯೂ ಕಮ್ಸ್ ಅಪ್, ಜನ ಆ ಹಿಂದೆ ಆಗಿರೋದೇ ಮರ್ತು ಬಿಡ್ತಾರೆ. ಈ ಥರ ದೊಡ್ಡ ಗಲಾಟೆ ಆಯಿತು, ಅದೇನಾಯಿತು, ಅದ್ರ ರಿಸಲ್ಟ್ ಏನಾಯಿತು ಅನ್ನೋ ತಿಳ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಹೊಸ ನ್ಯೂಸ್ ಬಂದಾಗ, ವೆನ್ ವಿ ಸ್ಟಾರ್ಟ್ ಸೀಯಿಂಗ್ ದಟ್ ನ್ಯೂ ನ್ಯೂಸ್, ವಿ ಫರ್ಗೆಟ್ ಅಬೌಟ್ ವಾಟ್ ಹ್ಯಾಪನ್ ಟು ದಿ ಪ್ರೀವಿಯಸ್ ಒನ್. ಕರೆಕ್ಟ್. ಸರ್ ನನಗೆ ಯಾವಾಗಲೂ ಅಷ್ಟೇ ಈ ತುಂಬ ಅನುಭವ ಇರೋರ ಜೊತೆ ಮಾತಾಡೋದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಎಷ್ಟೆಲ್ಲ ವಿಷಯಗಳು ಗೊತ್ತಾಗುತ್ತೆ ಅವರ ಲೈಫ್ನ ಬಗ್ಗೆ, ಅವರ ಜನರೇಷನ್ನ ಬಗ್ಗೆ. ನಮ್ಮ ಅಜ್ಜಿ ಹತ್ರ ಮಾತಾಡುವಾಗ ಯಾವಾಗಲೂ ಹೇಳೋರು, ಅಂದರೆ ಸುಮಾರು ವಿಷಯಗಳನ್ನ ಹೇಳ್ತಾ, ಇಂದಿರಾ ಗಾಂಧಿಯವ್ರು ತೀರ್ಕೊಂಡಿದ್ದ ವಿಷಯ ಅವ್ರಿಗೆ ಗೊತ್ತಾಗಿದ್ದು ರೇಡಿಯೋ ಸಿಲೋನಲ್ಲಿ ಅನೌನ್ಸ್ ಮಾಡಿದ್ರು ಅಂತ. ಸೊ ಅವಾಗಿಂದ ಅದಿತ್ತು, ಅಂದರೆ ಅವಾಗಿನ ರೇಡಿಯೋ ಹೆಸರಿಂದ ಹಿಡಿದು ಇವಾಗಿನವರೆಗೂ, ಅಂದರೆ ಇವಾಗಿನ ಜನ್ರೇಷನ್ ಅವ್ರಿಗೆ ಅದು ಗೊತ್ತೇ ಇರಲ್ಲ ಆ್ಯಕ್ಚುಲಿ ರೇಡಿಯೋ ಸಿಲೋನ್ ಅಂತ ಒಂದಿತ್ತು ಅಂತ. ಸೊ ನಿಮ್ಮ ಅರ್ಲಿಯೆಸ್ಟ್ ಮೆಮರೀಸ್ ಆಫ್ ರೇಡಿಯೋ ಏನಾಗಿತ್ತು? ಅದೇ ಮೇನ್ಲಿ ಈ ಪ್ರದೇಶ ಸಮಾಚಾರ ನ್ಯೂಸು ಬೆಳಿಗ್ಗೆ 6:40 ಇದರ ಬರ್ತಾ ಇತ್ತು. ಸೊ ಮೋರ್ ಆಫ್ ನಾನು ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ನ್ಯೂಸ್ ಕೇಳೋದು ನನಗೆ ಅಭ್ಯಾಸ. ಸೊ ಆ ಕಾರಣದಿಂದ ಆಕಾಶವಾಣಿನಲ್ಲಿ ಹಾಡುಗಳು, ಈ ವಿವಿಧ ಭಾರತಿ ಹಾಡುಗಳು, ಸಾಕಷ್ಟು ಈ ಸಮಾಜಮುಖಿ ಕಾರ್ಯಕ್ರಮಗಳು. ಆಕಾಶವಾಣಿ, ದೂರದರ್ಶನ ಇವತ್ತಿಗೂ ಸಹ ಸಮಾಜಮುಖಿ ಕಾರ್ಯಕ್ರಮಗಳೇ ಇರುತ್ತೆ, ಮೋರ್ ಆಫ್ ಪಾಸಿಟಿವ್ ನೇಚರ್. ಸೊ ಈ ರೀತಿ ಕಾರ್ಯಕ್ರಮಗಳು ಸಾಕಷ್ಟು ಪ್ರಭಾವ ಬೀರ್ತು. ಸೊ ನನಗೆ ಈ ಹಾಡುಗಳು, ಚಿತ್ರಗೀತೆ, ಹಿಂದಿ ಚಿತ್ರಗೀತೆಗಳು, ಬಿನಾಕಾ ಗೀತ್ ಮಾಲಾ, ಅಮೀನ್ ಸಾಯಾನಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಮೆಮರೀಸ್ ವಿಚ್ ವಿ ಕಾಂಟ್ ಫರ್ಗೆಟ್. ಅಂಡ್ ಇದೇ ಆಕಾಶವಾಣಿಯಲ್ಲಿ ನೀವು ಮತ್ತೆ ಆಡಿಷನ್ ಕೊಡೋದಕ್ಕೆ ಹೋಗ್ತೀರಾ, ಒಂದು ಅಂದ್ರೆ ಕ್ರಿಕೆಟ್ ಕಮೆಂಟ್ರಿಗೆ. ಎಸ್, ರಣಜಿ ಟ್ರೋಫಿ ನಡೀತಾ ಇರುತ್ತೆ. ಯಾವ ಮ್ಯಾಚ್ ಅಂತ ನೆನಪಿದೆಯಾ ಸರ್? ಕರ್ನಾಟಕ ವರ್ಸಸ್ ಹೈದರಾಬಾದ್ ಅನ್ಸುತ್ತೆ. ಎಸ್, ಅದು ಆಲ್ ಇಂಡಿಯಾ ರೇಡಿಯೋದಲ್ಲಿ ಪುರುಷೋತ್ತಮ್ ಅಂತಾರೆ, KS ಪುರುಷೋತ್ತಮ್, ಅವರು ಪ್ರದೇಶ ಸಮಾಚಾರ ಎಲ್ಲ ಓದ್ತಾಯಿದ್ರು. ಅವರು ಯೂಸ್ ಟು ಸಪೋರ್ಟ್ ಸ್ಪೋರ್ಟ್ಸ್, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು. ಸೊ ಈಗ ವಾಯ್ಸ್ ಇದಾದಾಗ ನಾನು ಸುಮ್ಮನೆ ಜನರಲಿ ಮ್ಯಾಚ್ ನಡೀತಾ ಇತ್ತು, ಅವರು ಟೇಪ್ ರೆಕಾರ್ಡ್ ಮಾಡಿಕೊಂಡ್ರು, ಆಮೇಲೆ ಅದನ್ನು ಕಳಿಸಿದ್ರು. ಸೊ ಅದಲ್ಲದೆ ಬೇರೆ ಸ್ಪೋರ್ಟ್ಸ್ಗಳಿಗೂ ಮಾಡಿದೆ. ಸೊ ಆ ಕಾರಣದಿಂದ ನನಗೆ ಬೇರೆ ಸ್ಪೋರ್ಟ್ಸ್ಗಳಿಗೂ ಎಲ್ಲದೂ ಒಟ್ಟಿಗೆ ಆಡಿಷನ್ಸ್ ಕೊಟ್ಟೆ, ಎಲ್ಲದೂ ಕ್ಲಿಯರ್ ಆಯಿತು. ಸೊ ಲೋಕಲ್, ದೆನ್ ವಿ ಗೋ ಟು ರೀಜನಲ್, ದೆನ್ ನ್ಯಾಷನಲ್ ಪ್ಯಾನಲ್ ಕ್ಯಾನ್ ಗೋ ಫಾರ್ ಇಂಟರ್ನ್ಯಾಷನಲ್ ಥಿಂಗ್. ಸೊ ಇಟ್ ವರ್ಕ್ಡ್. ಬಟ್ ಐ ಥಿಂಕ್ ಇದೊಂದು ಸ್ವಲ್ಪ ಕಷ್ಟ ಅಲ್ವಾ ಕಂಪೇರ್ ಟು ಲೈವ್ ಕಮೆಂಟ್ರಿ? ಬಿಕಾಸ್ ಲೈವ್ ಆಗಿ ನೋಡ್ತಿರ್ತೀರಾ, ನಿಮ್ಮ ಥಾಟ್ ಹಂಗೆ ಪ್ರಾಸೆಸ್ ಆಗ್ತಿರುತ್ತೆ, ಫುಲ್ ಕಂಟಿನ್ಯೂಸ್ ಕಮೆಂಟ್ರಿ ಇರುತ್ತೆ. ರೇಡಿಯೋದಲ್ಲಿ ನೀವು ಒಂದು ಲ್ಯಾಗ್ ಇರುತ್ತೆ, ಬಿಕಾಸ್ ಆಫ್ ಫ್ಯೂ ಸೆಕೆಂಡ್ಸ್ ಆಫ್ ಲ್ಯಾಗ್ ಇರುತ್ತೆ. ಜನ ನೋಡಿದ ಮೇಲೆ ನೀವು ಆ ಕಮೆಂಟ್ರಿ ಕೊಡ್ತೀರಾ? ನೋ, ರೇಡಿಯೋನಲ್ಲಿ ಆಕ್ಚುಲಿ ಬೇಗ ಬರುತ್ತೆ. ಟೆಲಿವಿಷನ್, ಎಸ್, ರೇಡಿಯೋನಲ್ಲಿ ಲೈವ್ ಇರುತ್ತೆ. ಅವಾಗೆಲ್ಲ ಮಾನಿಟರ್ಸ್ ಇರ್ತಿರ್ಲಿಲ್ಲ, ಇವಾಗ ಮಾನಿಟರ್ ಇರುತ್ತೆ. ನಾವು ಹೇಳದ್ಮೇಲೆ ಟೆಲಿವಿಷನ್ ಸ್ಯಾಟಲೈಟ್ ಇಟ್ ಕಮ್ಸ್ ಎ ಫ್ಯೂ ಸೆಕೆಂಡ್ಸ್ ಲೇಟ್. ಸೊ ರೇಡಿಯೋದಲ್ಲಿ ಲೈವ್ ಫಸ್ಟ್ ಬರುತ್ತೆ. ಸೊ ಇಟ್ ಗೋಸ್ ಆನ್ ಏರ್ ಫಸ್ಟ್. ಸೊ ನಾವು ಅವಾಗ ನೋಡ್ಬಿಟ್ಟು ಹೇಳಬೇಕು. ಸೊ ರೇಡಿಯೋನಲ್ಲಿ ಏನಾಗುತ್ತೆ, ಆನ್ ಟೆಲಿವಿಷನ್ ನಿಮಗೆ ಪಾಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಪಾಸ್ ಕೊಟ್ಟರು, ರೇಡಿಯೋನಲ್ಲಿ ನೀವು ಜಾಸ್ತಿ ಪಾಸ್ ಕೊಡೋಕ್ಕಾಗಲ್ಲ. ಜಾಸ್ತಿ ಪಾಸ್ ಕೊಟ್ಟರೆ ಸ್ಟೇಷನ್ ಏನಾರು ಆಯ್ತಾ, ಲಿಂಕ್ ಹೋಯ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಟೆಲಿಕಾಸ್ಟ್ ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ, ಸೊ ಪ್ರಾಬಬ್ಲಿ ರೇಡಿಯೋ ಇಸ್ ಮೋರ್ ಟಫರ್ ದ್ಯಾನ್ ಟೆಲಿವಿಷನ್ ಕಾಮೆಂಟ್ರಿ. ಎಸ್, to a certain extent. Maybe television you can flower it up well, description ಚೆನ್ನಾಗಿ ಮಾಡಬಹುದು, ಬಟ್ ರೇಡಿಯೋನಲ್ಲಿ you have to be continuously running. Yes. And cricket ಒಂದೇ ಅಲ್ದಿರಾ, ನೀವು ಹಾಕಿ, ಬ್ಯಾಡ್ಮಿಂಟನ್ ಜೊತೆಗೆ ಒಲಿಂಪಿಕ್ಸ್ ನಲ್ಲಿ ಸತತವಾಗಿ 5 ಬಾರಿ ಅದೇ ಜಾಗಕ್ಕೆ ಹೋಗಿ, ವೆನ್ಯೂಗೆ ಹೋಗಿ ಕಮೆಂಟ್ರಿ ಕೊಟ್ಟಿರುವಂಥ ಏಕೈಕ ಕನ್ನಡಿಗರು, ಏಕೈಕ ಭಾರತೀಯರು, ಈ ಶತಮಾನದ ಪ್ರಥಮ ಭಾರತೀಯ. Right from 2004 Greece, then 2008 ಅಲ್ಲಿ ಇದು
ಬೀಜಿಂಗ್, 2012 ಲಂಡನ್, 2016 ರಿಯೋ. ಸೊ ಎಲ್ಲ ಒಲಿಂಪಿಕ್ಸ್ಗೂ ನಿರಂತರವಾಗಿ ಅದೇ ಜಾಗಕ್ಕೂ ಕೊಟ್ಟಿರೋದು. ಓಪನಿಂಗ್ ಸೆರೆಮನಿ, ಕ್ಲೋಸಿಂಗ್ ಸೆರೆಮನೀಸ್ ಆರ್ ಆಲ್ಸೋ ಫಿನಾಮಿನಲ್ ಆ ದೃಷ್ಟಿಯಿಂದ. ಸೊ ಯಾ, ಐ ಬಿನ್ ಲಕ್ಕಿ ಥ್ರೂ ಆಲ್ ಇಂಡಿಯಾ ರೇಡಿಯೋ, ಆಕಾಶವಾಣಿಗೆ. ಸರ್ ನೋಡಿ, ಹಾಗೇ ಒಂದು ಕಾನ್ವರ್ಸೇಷನ್ ಮಾಡೋದಕ್ಕೂ ನೀವು ಕಮೆಂಟ್ರಿ ಕೊಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಬಿಕಾಸ್ ಒಂದು ಶಾಟ್, ಆ ಥರದ ಸುಮಾರಷ್ಟು ಬ್ಯೂಟಿಫುಲ್ ಶಾಟ್ಸ್ ಥ್ರೂ ಔಟ್ ದ ಮ್ಯಾಚ್ ನಾವು ನೋಡ್ತೀವಿ. ಬಟ್ ಪ್ರತಿ ಸಲ ಬ್ಯೂಟಿಫುಲ್ ಶಾಟ್ ಅಂತಾನೆ ಹೇಳೋಂಗಿಲ್ಲ ನೀವು. ಒಂದೊಂದು ಬಾರಿ ಅದಕ್ಕೆ ಒಂದೊಂದು ಹೊಸ ಪದ ಬಳಕೆಯನ್ನು ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ವೊಕ್ಯಾಬ್ಯುಲರಿನ ಕಾನ್ಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾನೆ ಇರೋದನ್ನು ಇಟ್ಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಅಬ್ಸಲ್ಯೂಟ್ಲಿ ಕರೆಕ್ಟ್. ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಜೊತೆಗೆ ಈ ರೇಡಿಯೋ ಕಾಮೆಂಟ್ರಿ ಎನದರ್ ಡಿಸ್ಅಡ್ವಾಂಟೇಜ್, ರೇಡಿಯೋನಲ್ಲಿ ಆ ಲಿಸ್ನರ್ ಏನಿರ್ತಾರೆ, ಆ ಲಿಸ್ನರ್ಗೆ ಅಲ್ಲೇನು ನಡೀತಾ ಇದೆ ಅನ್ನೋದು ಚಿತ್ರಣವನ್ನು ಕೊಡಬೇಕಾಗಿರುವಂತಹ ಒಂದು ಕ್ಲಿಷ್ಟಕರವಾದ ಕೆಲಸನೂ ರೇಡಿಯೋ ಕಾಮೆಂಟೇಟರ್. Whereas on a television, he will be watching. Only thing you need to pep up. You need to do add on a ಟೆಲಿವಿಷನ್ ಕಾಮೆಂಟ್ರಿ. ಇಲ್ಲಿ ಹಾಗಲ್ಲ, ಅಲ್ಲಿ ಏನು ನಡೆಯೋದನ್ನ ಕಣ್ಮುಂದೆನೇ ನಡೀತಾ ಇದೆ ಅನ್ನೋ ರೀತಿ ಒಂದು ದೃಶ್ಯನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ವೇ ಯು ನೀಡ್ ಟು ಬಿ ಆಲ್ವೇಸ್ ಅಪ್ಗ್ರೇಡೆಡ್. ಲ್ಯಾಂಗ್ವೇಜ್ ಇರ್ಬೋದು, ಆಮೇಲೆ ಸಿಚುವೇಶನ್ಸ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಫೀಲ್ಡ್ ಪ್ಲೇಸ್ಮೆಂಟ್ಸ್ ಇರ್ಬೋದು. ಯಾಕೆಂದರೆ ಕೆಲವು ಸಲ ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇರ್ತಾರೆ, ಕೆಲವರು ಟಿ.ವಿ. ಮ್ಯೂಟ್ ಮಾಡ್ಬಿಟ್ಟು ನೋಡಿದ್ರೆ ನಾವು ಮಿಡ್ ವಿಕೆಟ್ ಅನ್ನೋದನ್ನು ನಾವು ಬೇರೆ ಏನೋ ಹೇಳಿದ್ರೆ, ತಪ್ಪು ಹೇಳದ್ನಲ್ಲಪ್ಪ ಇವನು, ಆ ಶಾರ್ಟ್ ಮಿಡ್ ವಿಕೆಟ್ಗೆ ಹೋಯ್ತು ಅಂತ ಹೇಳಿದ್ರೆ, ಅಲ್ಲಿ ಮಿಡ್ ವಿಕೆಟ್ ಬದಲು ನಾವೇನೋ ಬೇರೆ ಹೇಳಿದ್ರೆ ಅಲ್ಲಿ ತಪ್ಪು ಗೊತ್ತಾಗ್ಬಿಡುತ್ತೆ. ಮುಂಚೆ ಆದರೆ ಮಾನಿಟರ್ಸ್ ಇರ್ತಿರ್ಲಿಲ್ಲ. ಟುಡೇ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸರ್, ಒಂದು ಚಿಕ್ಕ ಜಲಕ್ ಕೊಡಬಹುದು ಆಸ್ ಟು ಸೇಮ್ ಬಿಟ್, ಒಂದು ಶಾರ್ಟ್ನ ಬಗ್ಗೆ ನೀವು ರೇಡಿಯೋದಲ್ಲಾದರೆ ಹೇಗೆ ಕಮೆಂಟ್ರಿ ಕೊಡ್ತೀರಾ, ಅದೇ ಬಿಟ್ಗೆ ಟಿ ವಿಲಾದರೆ ಹೇಗೆ ಕಮೆಂಟ್ರಿ ಕೊಡ್ತೀರಾ ಅಂತ? ಖಂಡಿತವಾಗ್ಲೂ. ಈ ಫಾರ್ ಎಕ್ಸಾಂಪಲ್ ರೇಡಿಯೋ ಕಾಮೆಂಟ್ರಿನಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಬಾಲಲ್ಲಿ ಅವ್ರೇನು ಹೊಡಿತಾರೆ ಅದನ್ನು ನಾವು ನೋಡಿಕೊಂಡು ಇದು ಮಾಡಬೇಕಾಗತ್ತೆ. ಸೊ ವಾಟ್ ಮಿಶೆಲ್ ಸ್ಟಾರ್ಕ್ ಆಫ್ ಆಸ್ಟ್ರೇಲಿಯಾ ಸ್ಟಾರ್ಟ್ಸ್ ವಿಲ್ ಬಿ bowling to India's batsman Virat Kohli. Virat Kohli is now on 99, just one short of a coveted 100, as Mitchell Starc going away from us, going into bowl to Virat Kohli outside the off stump, and Virat Kohli hits it through the covers. The ball is going towards the boundary for 4 runs, and Virat Kohli is into his 3-figure mark. He now moves on to 103. A wonderful shot, just waited for the delivery from Mitchell Starc and belts it through the covers for a wonderful boundary. What a great century by Virat Kohli. ಸೊ ದಟ್ಸ್ ರೇಡಿಯೋ. ಟೆಲಿವಿಷನ್ ಅಲ್ಲಾದರೆ ನಾವು ಹೇಳೋದೇ ಬೇಕಾಗಿಲ್ಲ, ಅವನು ಔಟ್ಸೈಡ್ ದಿ ಆಫ್ ಸ್ಟಂಪ್ ಬಂತು, ಇದೆಲ್ಲ ಏನು ಬೇಕಾಗಿಲ್ಲ. ದಟ್ ವಾಸ್ ಅ ನೈಸ್ ಶಾಟ್, ಬ್ಯೂಟಿಫುಲಿ ಪ್ಲೇಡ್. He saw the ball pretty early. Now he was on 99 when this ball was bowled to from Mitchell Starc to Virat Kohli. So he was probably looking at the ball like a football now. So he was able to understand the line and length of the delivery and hit it through the covers and got the boundary. Wow. So that's television. So this is the difference. Yeah. ಸರ್, ನೀವು ಆಲ್ಮೋಸ್ಟ್ 8-9 ಭಾಷೆಗಳಲ್ಲಿ ಆ್ಯಡ್ಸ್ಗೆ ವಾಯ್ಸ್ ಕೊಟ್ಟಿದ್ದೀರಾ ಅಲ್ವಾ? ಆದರೆ ನಿಮ್ಮ ಥಿಂಕಿಂಗ್ ಲ್ಯಾಂಗ್ವೇಜ್ ಯಾವುದು ಸರ್? ಥಿಂಕಿಂಗ್ ಲ್ಯಾಂಗ್ವೇಜ್ ಕನ್ನಡ ಮಾಡಿದಾಗ ಕನ್ನಡ, ಇಂಗ್ಲೀಷ್ ಮಾಡಿದಾಗ ಇಂಗ್ಲೀಷ್, ಹಿಂದಿ ಮಾಡಿದಾಗ ಹಿಂದಿ, ಬೇರೆ ತೆಲುಗು ಇವೆಲ್ಲ ಬೇರೆ ವಿತ್ ಟ್ರ್ಯಾಕ್ಸ್ ವಾಯ್ಸ್ ಮಾಡಬೇಕಾಗತ್ತೆ. ಮೋಸ್ಟ್ ಆಫ್ ದ ಥಿಂಕಿಂಗ್ ಇಸ್ ಮೇನ್ಲಿ ಕನ್ನಡ. ಬಟ್ ಯಾವಾಗಾದ್ರೂ, ಬಿಕಾಸ್ ನೀವು ಪ್ರೈಮರಿಲಿ ಇಂಗ್ಲೀಷ್ ಕಾಮೆಂಟ್ರಿ ಮಾಡಿರೋದ್ರಿಂದ, ಹೆಚ್ಚಾಗಿ ಮಾಡಿರೋದ್ರಿಂದ ಆ್ಯಂಡ್ ಅದರಿಂದ ಪ್ರಾರಂಭ ಮಾಡಿದ್ರಿಂದ, ಯಾವಾಗಾದ್ರೂ ಇಂಗ್ಲೀಷ್ ಕಾಮೆಂಟ್ರಿ ಮಾಡಬೇಕಾದ್ರೆ ಕನ್ನಡ ಪದಗಳು ಬಂದ್ಬಿಡಿದ್ಯಾ? ಬಂದಿಲ್ವಾ? ಓಕೆ. ಕನ್ನಡ ಮಾಡ್ಬೇಕಾದ್ರೆ ಇಂಗ್ಲೀಷ್ ಬಂದ ಸಾಧ್ಯತೆ ಇದೆ. ಬಿಕಾಸ್ ಇವಾಗ ಬೆಂಗಳೂರಂತಹ ಕಾಸ್ಮೋಪಾಲಿಟನ್ ನಗರಗಳಲ್ಲಿ ಇವಾಗ ರೇಡಿಯೋದಲ್ಲಿ ಇರ್ಬೋದು, ಎಲ್ಲ ಇರ್ಬೋದು, ಈಗ ಮಾತಾಡ್ತಾ ಇರ್ಬೇಕಾದ್ರೆ ವಿ ಡೋಂಟ್ ಫೈಂಡ್ ಎನಿಥಿಂಗ್ ಪ್ಯೂರ್ ಕನ್ನಡ. ಸಾಕಷ್ಟು ಆಂಗ್ಲ ಪದಗಳನ್ನು, ಆಮೇಲೆ ಕ್ರಿಕೆಟ್ ಕಾಮೆಂಟ್ರಿನಲ್ಲೂ ಅಷ್ಟೇ, ಕೆಲವು ಇಂಗ್ಲೀಷ್ ಪದಗಳನ್ನು ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡಬಾರ್ದು, ಅದನ್ನು ಜನಕ್ಕೆ ಅರ್ಥ ಆಗಲ್ಲ. ಸೊ ಆ ಕಾರಣದಿಂದ ಎಲ್ಲೋ ಒಂದು ಕಡೆ ಕನ್ನಡ ಮಾಡ್ತಿರ್ಬೇಕಾದ್ರೆ ಕೆಲವು ಇಂಗ್ಲೀಷ್ ಪದಗಳು ಅವಶ್ಯಕ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಕ್ರಿಕೆಟನ್ನು ಇಂಗ್ಲೆಂಡಲ್ಲಿ ಕಂಡುಹಿಡಿದಿರೋದ್ರಿಂದ, ಸೊ ಸಮ್ ಆಫ್ ದಿ ಟರ್ಮ್ಸ್ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಥಿಂಗ್. ಅಂಡ್ ಆದ್ರೂ ಸಹ ಆದಷ್ಟು ಕನ್ನಡ ಜನತೆಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ನಡ ಕಾಮೆಂಟ್ರಿ ಮಾಡೋದು ಒಳ್ಳೆಯದು. ಬಟ್ ಇವತ್ತು ಎಲ್ಲ ಕಡೆ 30 ವರ್ಷದ ಕೆಳಗೆ ಸಿಚುವೇಶನ್ ಬೇರೆ. ಈಗ ಸಾಕಷ್ಟು ಜನ ಎಲ್ಲ ಕಡೆ ಓದಿರೋರು ಸಿಗ್ತಾರೆ, ಲಿಟ್ರೇಟ್ಸ್ ಇರೋದ್ರಿಂದ. ಸೊ ಇಟ್ ಹ್ಯಾಸ್ ಟು ಬಿ ಎ ಲಿಟಲ್ ಇನ್ಫೋಟೈನ್ಮೆಂಟ್ ಥರ ಇರಬೇಕು ಕಾಮೆಂಟ್ರಿ ಇವಾಗ. 200ಕ್ಕೂ ಹೆಚ್ಚು ಪಂದ್ಯಗಳಿಗೆ ನೀವು ಕಮೆಂಟ್ರಿ ಕೊಟ್ಟಿದ್ದೀರಾ, ಇನ್ ಆಲ್ ಫಾರ್ಮ್ಯಾಟ್ಸ್, ಟೆಸ್ಟ್, T20s, ODIs, ಕನ್ನಡ, ಇಂಗ್ಲಿಷ್ನಲ್ಲಿ. ನಮಗೆ ನೆನಪಿರುವಂತಹ ಸಾಕಷ್ಟರಲ್ಲಿ ಒಂದು 2-3 ಹೈಲೈಟ್ ಮಾಡ್ತೀನಿ ಸರ್. ಆ ಒಂದು ಮ್ಯಾಚ್ನ ಬಗ್ಗೆ ನಿಮ್ಮ ಮೆಮೊರೀಸ್, ಫಾಂಡ್ ಮೆಮೊರೀಸ್ ಹಂಚ್ಕೊಳ್ಳಿ. ಮೆಮೊರಿ ಫಸ್ಟ್ ಹೇಳಬೇಕು ಅಂದ್ರೆ 2011 ವರ್ಲ್ಡ್ ಕಪ್. ಮಹೇಂದ್ರ ಸಿಂಗ್ ಧೋನಿ, ಟಿವಿನಲ್ಲಿ ನಾವು ಭಾಳ ಸಲ ನೋಡ್ತಾ ಇರ್ತೀವಿ ಆ ಮಹೇಂದ್ರ ಸಿಂಗ್ ಧೋನಿ ಹೊಡೆಯುವಂಥ 6 ಅನ್ನ. ಸೊ ಐ ವಾಸ್ ಲಕ್ಕಿ ಇನಫ್, ಐ ವಾಸ್ ದೇರ್
at Wankhede doing live radio commentary. ನನ್ನ ಜೊತೆ ವಿನೀತ್ ಗರ್ಗ್ ಅಂತ ಅವ್ರು ಹಿಂದಿ ಕಾಮೆಂಟೇಟರ್ ಇದ್ರು. ಸೊ ವಿ ಬೋತ್ ವೆರ್ ಲಕ್ಕಿ. ಸೊ ಆ ಶಾರ್ಟ್ ಆನ್ ಫೈನಲ್ ಆಗಿ ನಾವೇ ಡಿಸ್ಕ್ರೈಬ್ ಮಾಡಿದ್ದು ಆನ್ ರೇಡಿಯೋ. ಈಗ ರೇಡಿಯೋ ಆರ್ಕೈವ್ಸ್ ಅಲ್ಲಿ ಹೋಗ್ತಾ ಇದ್ರೆ ಪ್ರಾಬ್ಲಿ ವಿಲ್ ಫೈಂಡ್ ಆ ವಾಯ್ಸಸ್ ದೇರ್ ಫಾರ್ ದಿ 2011 ವಿಚ್ ಇಂಡಿಯಾ ಒನ್ ಎಟ್ ಮುಂಬೈನಲ್ಲಿ ಆ ಶಾರ್ಟ್ ಹೊಡೆದಿರೋದು. ಸೊ ದಟ್ಸ್ ಅ ವಂಡರ್ಫುಲ್ ಮೆಮೊರಿ ವಿಚ್ ಐ ಕ್ಯಾನ್ ನೆವರ್ ಫರ್ಗೆಟ್. ಹಾಗೆಯೇ ಸಾಕಷ್ಟು ಪಂದ್ಯಗಳು ಥ್ರಿಲ್ಲರ್ಸಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಕಷ್ಟು ಪಂದ್ಯಗಳಿಗೆ ಕಾಮೆಂಟ್ರಿಯನ್ನು ಮಾಡಿದ್ದೀನಿ. ಒಂದು ಐರ್ಲೆಂಡ್ ವರ್ಸಸ್ ಇಂಗ್ಲೆಂಡ್ ಒಂದು ಪಂದ್ಯ ನಡೆದಿತ್ತು. ಜನ ಜಾಸ್ತಿ ಬಂದಿರಿ. ಇಟ್ ವಾಸ್ ಅ ವರ್ಲ್ಡ್ ಕಪ್ ಮ್ಯಾಚ್. ಜನ ಜಾಸ್ತಿ ಇಂಗ್ಲೆಂಡ್ ಗೆಲ್ತಾರೆ. ಇಟ್ ವಾಸ್ ಅ ಫೋರ್ಗೋನ್ ಕನ್ಕ್ಲೂಷನ್. ಐರ್ಲೆಂಡ್ ಇಸ್ ಎ ರುಕಿ ಟೀಮ್ ಅಂತ. ಆದರೆ ಕೆಲವರು ಇಂಗ್ಲೆಂಡ್ ಗೆಲ್ಲೋಸಂಥ ಸ್ಥಿತಿಯಲ್ಲಿ ನೀವು ಐರ್ಲೆಂಡ್ ಸೋಲ್ತಾ ಇದ್ರು ಅಂತ ಎಲ್ಲ ಹೊಟ್ಟೋಗ್ಬಿಟ್ಟಿದ್ರು. ಆದರೆ ಐರ್ಲೆಂಡ್ನ ಒಬ್ಬ ಐರ್ಲೆಂಡ್ ಫಾಟ್ ಟಿಲ್ ದಿ ಎಂಡ್ ಆ್ಯಂಡ್ ದೇ ಡಿಫೀಟೆಡ್ ಇಂಗ್ಲೆಂಡ್. ಸೊ ದೇ ಸ್ನ್ಯಾಚ್ ವಿಕ್ಟ್ರಿ ಫ್ರಮ್ ದ ಜಾಸ್ ಆಫ್ ಡಿಫೀಟ್ ಅಂತಾರಲ್ಲ. ಸೊ ಈ ರೀತಿ ಅನೇಕ ಪಂದ್ಯಗಳು ಥ್ರಿಲ್ಲರ್ಸ್ ಭಾಳ ಇದೆ. ಬಟ್ 2011 ವರ್ಲ್ಡ್ ಕಪ್ ಮತ್ತೆ 2015 ಸಾಕಷ್ಟು ವರ್ಲ್ಡ್ ಕಪ್ ಮ್ಯಾಚಸ್. ಸೊ ಕನ್ನಡದಲ್ಲಿ ಕಮೆಂಟ್ರಿ ಕೊಡ್ತೀರಾ? 2015 ಕನ್ನಡ, 2011 ಐ ಡಿಡ್ ಇಂಗ್ಲಿಷ್ ಫಾರ್ ರೇಡಿಯೋ. ಸೊ 200ಕ್ಕೂ ಹೆಚ್ಚು ಮ್ಯಾಚ್ಗಳಿಗೆ ಏನು ಕಮೆಂಟ್ರಿ ಕೊಟ್ಟಿದ್ದೀರಾ? ವಿಚ್ ವಾಸ್ ದಟ್ ಒನ್ ಥ್ರಿಲ್ಲಿಂಗ್ ಮೂಮೆಂಟ್ ನೀವು ಫೀಲ್ಡ್ ಅಲ್ಲಿ ನೋಡಿದ್ದು? ಎಷ್ಟು ಜನ, ಎಂಥ 2011 ವರ್ಲ್ಡ್ ಕಪ್. ಓಕೆ ಯು ನೆವರ್ ಫರ್ಗೆಟ್ ಅದನ್ನ. ಅಮೇಝಿಂಗ್. ಆ್ಯಂಡ್ ಕ್ರಿಕೆಟ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ನ್ಯಾಷನಲ್ ಗೇಮ್ ಹಾಕಿ. ಸಾಕಷ್ಟು ಹಾಕಿ ಕಮೆಂಟ್ರಿ ನ ಕೂಡ ನೀವು ಮಾಡಿದ್ದೀರಾ. ವಿಚ್ ಇಸ್ ದಟ್ ಒನ್ ಸ್ಪೆಷಲ್ ಮ್ಯಾಚ್ ದಟ್ 2016 ಎಲ್ಲ ಮ್ಯಾಚ್ಗಳದ್ದು ಕಾಮೆಂಟ್ರಿ ಮಾಡಿದೆ. ಇಂಡಿಯಾ ಏನು ಕ್ವಾಲಿಫೈ ಆಗಲಿಲ್ಲ, ಬಟ್ ಫೈನಲ್ ವಿನ್ನರ್ಸ್ ಆಗಿದ್ದು ಅರ್ಜೆಂಟೀನಾ. ಸೊ ಇಂಡಿಯನ್ ಟೀಮ್ ಡಿಫೀಟೆಡ್ ಅರ್ಜೆಂಟೀನಾ. ಇಂಡಿಯಾ ಫೈನಲ್ಸ್ಗೆ ಹೋಗಲಿಲ್ಲ, ಸೆಮಿಫೈನಲ್ಸ್ಗೆ ಹೋಗಲಿಲ್ಲ, ಚೆನ್ನಾಗಿ ಆಡಿದ್ರು. ಬಟ್ ಎಂಡ್ ಅನಾಲಿಸಿಸ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಟೀಮನ್ನು ಇಂಡಿಯನ್ ಟೀಮ್ ಸೋಲ್ಸಿತ್ತು. ಸೊ ದ್ಯಾಟ್ ಮ್ಯಾಚ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅರ್ಜೆಂಟೀನಾ ವಾಸ್ ಐ ಕಾಂಟ್ ಫರ್ಗೆಟ್ ದ್ಯಾಟ್ ಮ್ಯಾಚಸ್. ಇದೇ ರೀತಿ ಸಾಕಷ್ಟು ಹಾಕಿ ಪಂದ್ಯಗಳಿದೆ, ಟೆನ್ನಿಸ್ ಇದೆ, ಬ್ಯಾಡ್ಮಿಂಟನಲ್ಲಿ ಐ ಬಿನ್ ವೆರಿ ಫಾರ್ಚುನೇಟ್. ಫಸ್ಟ್ ಲಂಡನ್ನಲ್ಲಿ ಇವರು ಸೈನಾ ನೆಹ್ವಾಲ್ ಅವರು ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದರು. ದ್ಯಾಟ್ ಮ್ಯಾಚ್ ಐ ಡಿಡ್ ಲೈವ್ ಕಾಮೆಂಟ್ರಿ ಫಾರ್ ಆಲ್ ಇಂಡಿಯಾ ರೇಡಿಯೋ. ರಿಯೋನಲ್ಲಿ PV ಸಿಂಧು ಅವರು ಸಿಲ್ವರ್ ಮೆಡಲ್ ಪಡೆದರು. ಸೊ ದ್ಯಾಟ್ ಮಚ್ ಆಲ್ಸೋ ಐ ಡಿಡ್. ಸೊ ಕ್ಯಾರೋಲಿನಾ ಮರೀನಾ ಜೊತೆ ಸೋತರು ಫೈನಲಲ್ಲಿ ಆಡಿ. ಸೊ ಬೋತ್ ಇಂಡಿಯನ್ ಫಸ್ಟ್ ಮೆಡಲ್ಸ್ ಇನ್ ಬ್ಯಾಡ್ಮಿಂಟನ್ ಐ ಡಿಡ್ ಲೈವ್ ಕಾಮೆಂಟ್ರಿ. ಸೊ ದೋಸ್ ಆರ್ ಥ್ರಿಲ್ಲಿಂಗ್ ಮೊಮೆಂಟ್ಸ್ ಆಫ್ ಕಾಮೆಂಟ್ರಿ. ಎಸ್, ಇದರಲ್ಲಿ ಇನ್ ಅಡಿಷನ್ ಟು 2011 ವರ್ಲ್ಡ್ ಕಪ್, ಸೈನಾ ನೆಹ್ವಾಲ್ ಬ್ರಾನ್ಸ್ ಮೆಡಲು, ಆಮೇಲೆ PV ಸಿಂಧು ಸಿಲ್ವರ್ ಮೆಡಲು, ಇದು ಬಹಳ ಥ್ರಿಲ್ಲಿಂಗ್ ಆಗಿ. ಎಸ್, ಒಲಿಂಪಿಕ್ಸ್ ಅನ್ನೋದು ಒಂಥರ ಡಿಫ್ರೆಂಟ್ ಪ್ರಪಂಚ ಅಲ್ವಾ ಸರ್? ಅಬ್ಸಲ್ಯೂಟ್ಲಿ, ಮೋರ್ ದನ್ 200 ಕಂಟ್ರೀಸ್. ಆ್ಯಂಡ್ ಯಾವುದೋ ಒಂದು ದೇಶಕ್ಕೆ ಹೋಗೋದು, ಅಲ್ಲಿ ಆ ದೇಶದಲ್ಲಿ ಎಲ್ಲಿ ನಡೀತಿರುತ್ತೆ ಅಲ್ಲಿ ಅವರೇ ಒಂದು ಪ್ರಪಂಚ ಕಟ್ಟಿರ್ತಾರೆ ಒಲಿಂಪಿಕ್ಸ್ಗೋಸ್ಕರ. ಅಲ್ಲಿ ಹೋಗಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡೋದು ಥ್ರೂ ಕಮೆಂಟ್ರಿ, ದಟ್ ಇಸ್ ಸೋ ಅಮೇಝಿಂಗ್. ಆ್ಯಂಡ್ ಸತತವಾಗಿ 5 ಕನ್ಸಿಕ್ಯೂಟಿವ್ ಟೈಮ್ಸ್, ಇನ್ನೂ ಸಾಕಷ್ಟು ಬಾರಿ ಇದು ನಿಮ್ಮನ್ನು ಅರಸಿ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಅದಲ್ಲದೆ ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸ್ ಇವೆಲ್ಲ ಸೇರಿರೋದ್ರಿಂದ ಯುನೀಕ್ ರೆಕಾರ್ಡ್. ಕರೆಕ್ಟ್. ಆ್ಯಂಡ್ ಯಾವುದನ್ನ ನೀವು ನನ್ನ ಕೊನೆ ಉಸಿರಿರೋವರೆಗೂ ನಾನು ಕಂಟಿನ್ಯೂ ಮಾಡ್ತಾನೆ ಇರಬೇಕು ಅನ್ಸತ್ತೆ? ಯಾವುದು ಇಲ್ಲ, ಯಾವುದು ಇಲ್ವಾ? ಆ ಥರ ಯಾವುದೂ ಇಲ್ಲ. ಕೊನೆ ಉಸಿರು ತನಕ ಎಲ್ಲ ಮಾಡಬೇಕು ಅಂತಿದೆ. ಯಾಕೆಂದರೆ ಐ ಬಿಲೀವ್ ಇನ್ ಡೆಸ್ಟಿನಿ, ಒನ್ ಥಿಂಗ್, ಆ್ಯಂಡ್ ಲಕ್ ಫ್ಯಾಕ್ಟರ್. ಈಗ ನಿಮ್ಮ ಹಣೆಯಲ್ಲಿ ಅದು ಬರ್ದಿದ್ರೆ ಅದು ನಿಮಗೆ ಬಂದೇ ಬರುತ್ತೆ. ಮೇ ಬಿ ಬಿಕಾಸ್ ಆಫ್ ಸಮ್ ಎಕ್ಸ್ಟೀರಿಯರ್ ಪಾಲಿಟಿಕ್ಸ್, ರಾಜಕೀಯ, ಈ ರೀತಿಯಿಂದ ಅದು ಅವಕಾಶ ತಪ್ಪೋಗ್ಬೋದು. ಸೊ ಆ ಕಾರಣದಿಂದ ಇದು ಮಾಡಲೇಬೇಕು ಅನ್ನೋದನ್ನು ನಮ್ಮ ಸಿಸ್ಟಮಿಗೆ ನಾವು ತಗೋಬಾರ್ದು. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಪ್ಯಾಷನ್ ಆ್ಯಂಡ್ ಒಬ್ಸೆಷನ್. ಐ ಆಮ್ ಪ್ಯಾಷನೆಟ್ ಬಟ್ ಐ ಆಮ್ ನಾಟ್ ಒಬ್ಸೆಸ್ಡ್ ವಿತ್ ಎನಿಥಿಂಗ್. ಸೊ that's ಒನ್ ಥಿಂಗ್ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಪ್ಯಾಷನೇಟ್ ಆಗಿರಿ. ಒಬ್ಸೆಷನ್ ಅದು ಬರಲಿಲ್ಲ ಅಂದರೆ ನನಗೆ ಲೈಫೇ ಇಲ್ವಲ್ಲಪ್ಪ, ಆ ರೀತಿ ಯಾವುದೂ ಇಲ್ಲ. ಸೊ ದ್ಯಾಟ್ಸ್ ಒನ್ ಥಿಂಗ್ ವಿಚ್ ಎವ್ರಿ ಆರ್ಟಿಸ್ಟ್ ಇನ್ ಯಾವುದೇ ರಂಗದಲ್ಲಿದ್ದವರು ಸಹ, ಪ್ಯಾಷನ್ ಇಸ್ ಗುಡ್ ಬಟ್ ಒಬ್ಸೆಷನ್ ಇಸ್ ನಾಟ್ ಗುಡ್ ಎಟ್ ಆಲ್, ಬಿಕಾಸ್ ಇಟ್ ಕ್ಯಾನ್ ಲೀಡ್ ಯು ಟು ಲಾಟ್ ಆಫ್ ನೆಗೆಟಿವ್ ಥಿಂಗ್ಸ್. ಅದರಿಂದ ನಾನು ಯಾವುದೇ ವಿಷಯಕ್ಕೂ ಒಬ್ಸೆಸ್ ಆಗಿಲ್ಲ ಇದುವರೆಗೂ. ಸೋ ನೈಸ್. ಮೋಸ್ಟ್ ಆಫ್ ದ ಸೀಸನ್ಡ್ ಪರ್ಸನಾಲಿಟೀಸ್ಗೂ ಅದೊಂದು ಸ್ಟೇಜ್ ಫಿಯರ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಹೋಗಿ ಒಂದು 2 ನಿಮಿಷ ಆದಮೇಲೆ ಆ ಹೊಟ್ಟೆಯಲ್ಲಿನ ಚಿಟ್ಟೆ 2 ನಿಮಿಷ ಆದಮೇಲೆ ಅದು ಸರಿ ಹೋಗುತ್ತೆ ಅಂತ. ಬಟ್ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡ್ರು ಅಷ್ಟರ ಮಟ್ಟಿಗೆ ಹೇಳಬೇಕಂದ್ರೆ ಯು ಡೋಂಟ್ ಹ್ಯಾವ್ ಸ್ಟೇಜ್ ಫಿಯರ್. ಸಾರ್ಟ್ ಆಫ್ ಇರಲಿಲ್ಲ, ಬಟ್ ಬಿಗಿನಿಂಗ್ ಸ್ಟೇಜ್ ಫಿಯರ್ ಇರಲಿಲ್ಲ, ಸ್ಟೇಜ್ ಅವೇರ್ನೆಸ್ ಇತ್ತು. ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸ್ಟೇಜ್ ಫಿಯರ್ ಅಂಡ್ ಸ್ಟೇಜ್ ಅವೇರ್ನೆಸ್. ಈಗ ನಾವು ಹೇಗೆ ಹೇಳ್ತೀವಿ, ಆರ್ ಯು ಎ ಗಾಡ್ ಫಿಯರಿಂಗ್ ಪರ್ಸನ್ ಆರ್ ಎ ಗಾಡ್ ಲವಿಂಗ್ ಪರ್ಸನ್ ಅಂತ. ಸೊ ಆ ಥರ ನನಗೆ ಸ್ಟೇಜ್ ಅವೇರ್ನೆಸ್ ಇರುತ್ತೆ. ಐ ಡೋಂಟ್ ಫಿಯರ್ ಇಟ್. ಸೊ ಫಿಯರ್ ಆದ್ರೆ ಏನಾಗುತ್ತೆ, ಯು ಕಮಿಟ್ ಮೋರ್ ಮಿಸ್ಟೇಕ್ಸ್. ಅವೇರ್ ಆಗಿದ್ರೆ ಏನಾಗುತ್ತೆ, ಆ ಫಿಯರ್ ಅನ್ನೋದಿರಲ್ಲ, ಮಿಸ್ಟೇಕ್ಸ್ ಮಾಡೋಕ್ಕಾಗಲ್ಲ.
ಸೊ ಈಗ ಒಂದು ಇವೆಂಟ್ಗಿಂತ ಮುಂಚೆ ನಾರ್ಮಲಿ ಯು ಟೆಸ್ಟ್ ದ ಮೈಕ್, ಮೇಲೆ ವೇದಿಕೆಗೆ ಹತ್ತಿ ಮೈಕ್ ಟೆಸ್ಟ್ ಮಾಡ್ತಿರಲ್ಲ. ಸೊ ದ್ಯಾಟ್ ಪ್ರಾಬ್ಲಿ ಸೆಟ್ಸ್ ಅಪ್ ದ ಸ್ಟೇಜ್. ಸೊ ಸ್ವಲ್ಪ ಹೋಗಿ ನಿಂತ್ಕೊಂಡು ಹೋಗಿ ಫೀಲ್ ದ ಅಟ್ಮಾಸ್ಫಿಯರ್, ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಓಡಾಡಿದ್ರೆ ಯು ಗೆಟ್ ದ ಫೀಲ್ ಆಫ್ ಇಟ್. ಸೊ ಆ ರೀತಿ ಫಿಯರ್ ಇಲ್ಲ, ಬಟ್ ಐ ಆಮ್ ಆಲ್ವೇಸ್ ಅವೇರ್, ಎವ್ರಿ ಮೂಮೆಂಟ್ ಐ ಆಮ್ ಅವೇರ್. ಅದಕ್ಕೆ ಹೇಳ್ತಿರಲ್ಲ, ಪ್ರತಿ ಇವೆಂಟು ನನ್ನ ಕೊನೆ ಇವೆಂಟ್ ಅನ್ಕೊಂಡೇ ಹೋಗ್ತೀನಿ, ಎಸ್, ಪ್ರತಿ ಇವೆಂಟ್ನ ನನ್ನ ಮೊದಲ ಇವೆಂಟ್ನ ಹಾಗೆ ಮಾಡ್ತೀನಿ. ಎಸ್, ಐ ಆಲ್ವೇಸ್ ಸೇ ದ್ಯಾಟ್. ಬಿಕಾಸ್ ಸಿ, ಈಗ ನಿಮ್ಮಲ್ಲಿ ನಿಮ್ಮ ಏನು ಮಾಡಬೇಕು ಜೀವನದಲ್ಲಿ ಅನ್ನೋದು ಇಟ್ಸ್ ಆಲ್ರೆಡಿ ಡಿಸೈಡೆಡ್. ಐ ಮೇ ಬಿ ರಾಂಗ್, ಬಟ್ ಜನರಲಿ ಇಟ್ ಹ್ಯಾಪನ್ಸ್. ನಿಮ್ಮ ಹಣೆಯಲ್ಲಿ ಇಟ್ಸ್ ಆಲ್ರೆಡಿ ರಿಟರ್ನ್ ದಟ್ ದಿಸ್ ದಟ್. ಸೊ ದೇರ್ ಆರ್ ಅದರ್ ಫ್ಯಾಕ್ಟರ್ಸ್. ಅವರಿಂದ ಹಿಂಗಾಯ್ತು ಅನ್ನೋದಿಲ್ಲ. ಭಗವಂತನೇ ಅವ್ರನ್ನ ಕಳಿಸಿ ನೀನು ಇಷ್ಟೇ ಮಾಡಬೇಕಪ್ಪ, ನಿನ್ನ ಬದಲು ಬೇರೆಯವ್ರು ಮಾಡ್ತಿದಾರಪ್ಪ ಅಂತ ಭಗವಂತನೇ ಕಳಿಸಿರೋದು ಅವ್ರನ್ನ. ಇಟ್ಸ್ ನಾಟ್ ದಟ್ ವಿ ಆರ್ ಆಲ್ ಜಸ್ಟ್ ರೋಲ್ ಪ್ಲೇ ಮಾಡೋದಕ್ಕಷ್ಟೇ. ಬಟ್ ನಮ್ಮ ಹಣೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ, ವಾಟ್ ಎವರ್. ಸೊ ದ್ಯಾಟ್ ಸಾರ್ಟ್ ಆಫ್ ಥಾಟ್ ಪ್ರೊಸೆಸ್. ಬಟ್ ಗೊತ್ತಿಲ್ದೇನೋ ಕೆಲವೊಂದು ಬ್ಲಂಡರ್ಸ್ ಆಗಿ ಹೋಗ್ಬಿಡುತ್ತೆ. ಆ ಥರ ಆಗಿದೆಯಾ ಯಾವತ್ತಾದರೂ? ಆ ಥರದ ಮೇಜರ್ ಬ್ಲಂಡರ್ಸ್ ಆಗಿಲ್ಲ. ಐ ಮೇಕ್ ಇಟ್ ಅಪ್. ಸೊ ಲಾಟ್ ಆಫ್ ಪೀಪಲ್ ಇವತ್ತು ಭಾಳಷ್ಟು ಜನ ನಮಗೆ ಕಾರ್ಯಕ್ರಮಗಳು ಕರೆಯೋರು, ಅವ್ರು ಹೇಳೋದಿಷ್ಟೇ, ನಿಮ್ಗೊಂಥರ ಇದು ಓಡಿಸ್ಬಿಟ್ಟು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ನೀವು ವಹಿಸ್ಬಿಟ್ರೆ ಸಾಕು ಸರ್, ನಾವು ಆರಾಮವಾಗಿ ಇದ್ಬಿಡ್ಬೋದು ಸ್ಟೇಜ್ ಬಗ್ಗೆ ಅಂತ ಎಲ್ಲ ಪ್ರೋಗ್ರಾಮ್ಗೆ ಹೋಗೋರೆಲ್ಲ ಹೇಳ್ತಾರೆ. ಸೊ ಆ ಒಂದು ಅವ್ರು ಹೇಳಿದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ತಪ್ಪು ಮಾಡಬಾರ್ದು ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ಮೇಜರ್ ಬ್ಲಂಡರ್ಸ್ ಯಾವುದೋ ಸ್ವಲ್ಪ ಹಿಂದೆ ಮುಂದೆ ಆದಾಗಿ, ಫಾರ್ ಎಕ್ಸಾಂಪಲ್ ಇವ್ರು ಮಾತಾಡ್ತಾರೆ ಅಂತ ನಮ್ಗೆ ಹೇಳಿರ್ತಾರೆ, ನಮಗೆ ಲಾಸ್ಟ್ ಮಿನಿಟ್ ತನಕ ಗೊತ್ತಾಗಲ್ಲ. ಅವ್ರ ಹೆಸರನ್ನ ನಾವು ಕೆಲವು ಸಲ ಅನೌನ್ಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ತಡಲಿ ವಿ ಹ್ಯಾವ್ ಟು ಚೇಂಜ್ ಇಟ್. ಇಲ್ಲ ಇವರು ನಂತರ ಮಾತಾಡ್ತಾರೆ, ಯಾರು ಇವರು ಇರ್ತಾರೆ ಅವ್ರು ಮಾತಾಡ್ತಾರೆ ಅನ್ನೋ ದಟ್ ದೋಸ್ ಚೇಂಜಸ್ ಆಗಿದೆ ಹೊರತು ಮೇಜರ್ ಬ್ಲಂಡರ್ಸ್ ಆಗಿಲ್ಲ. ಓಕೆ. ಒಂದು ಕಡೆ ಸ್ಟೇಜ್ ಇವೆಂಟ್ಸ್ ಅಂತ ಬರ್ತಾ ಸಾಕಷ್ಟು ಜನ ನಿಮ್ಮನ್ನ ಅಸೋಸಿಯೇಟ್ ಮಾಡ್ಕೋತಾರೆ, ನಿಮ್ಮ ಮತ್ತೆ ಅಪರ್ಣಾ ಅವರ ಕಾಂಬಿನೇಷನ್. ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಆಗಿದ್ರು. ಸಾಕಷ್ಟು ವರ್ಷಗಳಿಂದ ಎಷ್ಟು ಒಂದು 2,000ಕ್ಕೂ ಮೇಲಿನ ಕಾರ್ಯಕ್ರಮಗಳನ್ನು ಕ್ಲೋಸ್ ಟು ಮೋರ್ ದೆನ್ ದಟ್ ವಿ ಹ್ಯಾವ್ ಡನ್ ಟುಗೆದರ್. PM ಇವೆಂಟ್ ಇರ್ಬೋದು, ಗವರ್ನರ್ ಇವೆಂಟ್ ಇರ್ಬೋದು, ಈ ರೀತಿ ಯಾವ ಥರ ಸ್ಟ್ರಕ್ಚರ್ಡ್ ಇವೆಂಟ್ಸ್ಗಳಲ್ಲಿ ಕೆಲವು ಸಲ ಚೇಂಜಸ್ಗಳಾಗತ್ತಲ್ಲ, ಆ ಮೊಮೆಂಟಲ್ಲಿ ನಾವಿಬ್ಬರು ಮಾಡಿದಾಗ ಇಟ್ ಯೂಸ್ ಟು ಬಿ ಎ ಕೊಹೆಷನ್. ಒಂಥರ ಈ ನಾನು ಎಲ್ಲಿ ಸ್ಟಾಪ್ ಮಾಡ್ತೀನಿ ಅವರಲ್ಲಿ ಶುರು ಮಾಡೋರು, ಅವ್ರೆಲ್ಲಿ ಸ್ಟಾಪ್ ಮಾಡ್ತಾರೆ ನಾನು ಶುರು. ದಿಸ್ ಸಾರ್ಟ್ ಆಫ್ ಸಿಂಕ್ರನೈಸೇಷನ್ ವಾಸ್ ಆಲ್ವೇಸ್ ದೇರ್, ವಿಚ್ ಇಸ್ ಪ್ರಾಬ್ಲಿ ಎ ಯುನೀಕ್ ಥಿಂಗ್ ವಾಟ್ ವಿ ಹ್ಯಾಡ್ ಇನ್ ಆರ್ this one. And also voice modulation is so important. ಯಾವ ಸುದ್ದಿಯನ್ನು ಹೇಗೆ ಓದಬೇಕು, ಯಾವ ವಿಷಯವನ್ನು ಹೇಗೆ ಹೇಳಬೇಕು ವೈಲ್ ಯುರ್ ಹೋಸ್ಟಿಂಗ್ ಅಂತ, ಅದು ನಿಮ್ಗೆ ಇದ್ದಿದ್ದಕ್ಕೆ ಬಹುಶಃ ಆಡ್ಸ್ಗೂ ಆ್ಯಂಡ್ ಡಾಕ್ಯುಮೆಂಟ್ರೀಸ್ಗೂ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿ ಸೂಟ್ ಆಗೋದು ಅದಕ್ಕೂ, ರೈಟ್? ಆ್ಯಂಡ್ 8ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಡ್ಸ್ಗೆ ವಾಯ್ಸ್ ಕೊಟ್ಟಿದ್ದೀರಾ. ಯಾವ್ಯಾವ ಭಾಷೆಗಳು ಸರ್, ಇಫ್ ಐ ಮೈಟ್ ಆಸ್ಕ್? ಎಸ್, ಕನ್ನಡ, ಹಿಂದಿ, ಇಂಗ್ಲಿಷ್ ಕಾಮನ್, ಆಮೇಲೆ ತೆಲುಗು, ತಮಿಳು, ಮಲಯಾಳಂ, ಬೆಂಗಾಲಿ, ಆಮೇಲೆ ಭೋಜ್ಪುರಿ, ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲಿ ಆ್ಯಡ್ಸ್ ಮಾಡಿದ್ದೀನಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಸರ್ದೇನಂದರೆ, ಯಾರೇ ಒಬ್ಬರು ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ, ಒಂದು ಚಾರಿಟಿಗೋಸ್ಕರ ಮಾಡ್ತಿದ್ದೀವಿ, NGO ನಮ್ಮದು ಅಂತೆಲ್ಲ ಹೇಳಿದಾಗ ನೀವು ದುಡ್ಡು ಇಸ್ಕೊಳ್ದಿರಾ ಹೋಗಿ ನಿರೂಪಣೆ ಮಾಡಿದ್ದೀರಾ, ಚಾರ್ಜ್ ಮಾಡ್ದಿರಾ ವಾಯ್ಸ್ ಓವರ್ಸ್ಗಳನ್ನು ಕೊಟ್ಟಿದ್ದೀರಾ. ಐ ಥಿಂಕ್ ದಟ್ ಇಸ್ ವಾಟ್ ಸೆಟ್ಸ್ ಯು ಅಪಾರ್ಟ್. ಅಂದರೆ ಅಬ್ಸಲ್ಯೂಟ್ಲಿ ಎಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಬಟ್ ದಟ್ ಡಿಸಿಷನ್ ವಿಲ್ ಹ್ಯಾವ್ ಟು ಬಿ ಟೇಕನ್ ಬೈ ಮೀ. ಕರೆಕ್ಟ್. ದಟ್ಸ್ ಓನ್ಲಿ ಥಿಂಗ್ ವೇರ್ ಐ ಡಿಫರ್ ವಿತ್ ಅದರ್ ಪೀಪಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರು ಈಗ NGOನೇ ಇರ್ಬೋದು, ಎನಿ ಆರ್ಗನೈಸೇಷನ್, ಇಫ್ ದೇ ಕಾಲ್ ಯು ಫಾರ್ ಎ ವಾಯ್ಸ್ ಓವರ್ ಅಂಡ್ ಅನ್ ಆಂಕರ್, whether I have to do it free or whether I have to charge less should be my decision. But I've seen on many places, ಬಹಳಷ್ಟು ಜನ ಮಾಡ್ತಾರೆ, ಈಗ ನಿಮ್ಮನ್ನು ಕರೀತಾರೆ, they take you for granted. ಅದು ತಪ್ಪು. ಈಗ NGO ಅಂದಾಯ್ತು, ಇದು NGO ಅಲ್ಲ, ಇವ್ರು ಮಾಡ್ತಾರೆ ಬಿಡಿ, ಆ ಧೋರಣೆ ಸರಿಯಲ್ಲ. ಆ ಡಿಸಿಷನ್ ನಮ್ದಾಗಬೇಕು. ಈ ಕೆಲವು ಕಾರ್ಯಕ್ರಮಗಳು ಇರಲಿ ಸರ್, ಈಗ ಇದೊಂದು ಮಾಡಿಬಿಡಿ ಸರ್, ಇದೊಂದ್ಸಲ ನೆಕ್ಸ್ಟ್ ಟೈಮ್ ನಿಮಗೆ ನಾವು ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ನಾನು ನಿಮ್ಮನ್ನು ಇದು ಮಾಡ್ಕೋತೀನಿ ಅಂತ ಅವ್ರು ನಾನು ಕೇಳ್ದೇನೆ ಅವ್ರು ಹೇಳೋದು, ಅದು ತಪ್ಪು. ಸರ್ ಇದೇನು ಸರ್, ಇದನ್ನೇನಾರು ಈ ಸಲ ಏನಾರು ಕಾಂಪ್ಲಿಮೆಂಟ್ರಿ ಮಾಡ್ತೀರಾ, ನೆಕ್ಸ್ಟ್ ಟೈಮ್ ನಾನು ಇದು ಮಾಡ್ತೀನಿ, ದ್ಯಾಟ್ ಈಸ್ ಓಕೆ. ಸೊ ಲಾಟ್ ಆಫ್ ಡಿಫರೆನ್ಸ್ ಇನ್ ದಿಸ್. ಸೊ ದ್ಯಾಟ್ ವೇ ಲಾಟ್ ಆಫ್ ಆರ್ಗನೈಸೇಷನ್ಸ್ ಹ್ಯಾವ್ ಡನ್. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಪ್ರೊಫೆಷನ್. ನಾನು ಹೇಳೋದು ಯಾರಿಗೂ ಫ್ರೀ ಮಾಡಬೇಡಿ ಅಂತ. ಪ್ಲೀಸ್ ಯು ಟೇಕ್ ₹1, ಇಟ್ಸ್ ಫೈನ್. ಏನಾಗುತ್ತೆ, ಫ್ರೀ ಇದಾದಾಗ, ಯಾವುದೇ ಕೆಲಸವನ್ನು ನೀವು ಉಚಿತವಾಗಿ ಮಾಡಿದಾಗ ಅದಕ್ಕೆ ಅದು ವ್ಯಾಲ್ಯೂ ಇರುತ್ತೆ. ಈ ರೀತಿ ಸಮಾಜಮುಖಿ ಕೆಲಸಗಳನ್ನು ನೀವು ಉಚಿತವಾಗಿ ಮಾಡಿ, ಬಿಕಾಸ್ ಅವ್ರಿಗೆ ಸಹಾಯ ಆಗುತ್ತೆ. ಬಟ್ ವೆನ್ ಇಟ್ಸ್ ಎ ಕಮರ್ಷಿಯಲ್ ಥಿಂಗ್, ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಕಾರ್ಯಕ್ರಮಕ್ಕೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂದಾಗ ಐ ಥಿಂಕ್ ಯು ಮಸ್ಟ್ ಡೂ ಇಟ್, ಸಂಭಾವನೆ ತಗೊಂಡೇ ಮಾಡು. ಎಷ್ಟು ಏನು ಅನ್ನೋದಿಲ್ಲ, ಬಿಕಾಸ್ ಆ ಕೆಲಸಕ್ಕೆ ನಾವು ಗೌರವ ಕೊಡಬೇಕು. ಕರೆಕ್ಟ್. ಆ್ಯಂಡ್ ಯು ಪುಟ್ ಇಟ್ ಅಕ್ರಾಸ್ ಸೋ ಬ್ಯೂಟಿಫುಲಿ. ಆ ಡಿಸಿಷನ್ ನೀವು ತಗೊಳ್ಬೇಕು ಅನ್ನೋದು ಇಟ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಆಫರ್ ಮಾಡೋರು ಇದು NGO, ಸೊ ಫ್ರೀಯಾಗಿ ಮಾಡಿ, ಅಥವಾ ಇದೊಂದು ಒಳ್ಳೆ ಕೆಲಸಕ್ಕೆ ನಾವು ಮಾಡ್ತಿದ್ದೀವಿ, ಫ್ರೀಯಾಗಿ ಮಾಡಿ, ನೀವು ನಮ್ಮ ಜೊತೆಗೆ ಮಾಡಿ ಅಂತ. ನೋ ಅದು ನನಗೆ ಇಷ್ಟ ಆಗಬೇಕು. ಒಳ್ಳೆ ಕೆಲಸ ಅಂತ ನನಗೆ ಅನ್ನಿಸ್ಬೇಕು, ನಾನು ಅದನ್ನು ಇದು ಮಾಡಬೇಕು.
Otherwise, it's a profession for me. Correct. Makes sense, sir. Yeah. And documentaries. Yeah. 8-9-10 ಸಾವಿರ ಆಗೋಯ್ತಾ ಸರ್ ಆಲ್ಮೋಸ್ಟ್? Close to documentaries, ads ಎಲ್ಲ ಸೇರಿದ್ರೆ, yes. ಮೈ ಗಾಡ್. ಸೊ ಸಾಕಷ್ಟು ಡಾಕ್ಯುಮೆಂಟ್ರೀಸ್ಗಳಿಗೆ ದನಿಯಾಗಿದ್ದೀರಾ. Which is that one documentary you feel was really very well made? When I started, a lot of documentaries are very well made. Athar specific point out madakagalla, but I started off with Field Marshal Karyappa more than 30 years back. So that was one of the major documentaries which I started in English. ಆಮೇಲೆ ಸಾಕಷ್ಟು ವ್ಯಕ್ತಿ ಚಿತ್ರಗಳು, ಅನೇಕ ಜನ ವ್ಯಕ್ತಿ ಚಿತ್ರಗಳನ್ನ ನಾನು ವಾಯ್ಸ್ ಮಾಡಿದ್ದೀನಿ. ಸ್ಪೆಸಿಫಿಕ್ ಪಾಯಿಂಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ಡಾಕ್ಯುಮೆಂಟ್ರೀಸ್ ತುಂಬ ಕಡಿಮೆ ಆಗ್ತಿದೆ. ಬಂದರೂ ಆ ಮುಂಚಿನ ಇದಿಲ್ಲ ಸರ್. ಅಂದರೆ ಇವತ್ತಿಗೂ ಯೂಟ್ಯೂಬ್ಗೆ ಹೋಗಿ ನೋಡಿದಾಗ ಹಳೆ ಡಾಕ್ಯುಮೆಂಟ್ರೀಸಲ್ಲಿ ಎಷ್ಟು ವಿಷಯಗಳನ್ನು ಕೊಡೋರು ನಮಗೆ. 1 ಗಂಟೆಯಲ್ಲಿ ಎಷ್ಟೆಲ್ಲ ವಿಷಯಗಳು ಕೊಡೋರು, ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ವಿಷಯಗಳು ಕೊಡೋರು. ಇವತ್ತಿನ ದಿನ ಒಂದು 3 ಗಂಟೆ ತೆಗೆದ್ರು ಅದ್ರಲ್ಲಿ ವಿಷಯ ಕಡಿಮೆ ಇರುತ್ತೆ, ಅಥವಾ ಡಾಕ್ಯುಮೆಂಟ್ರೀಸ್ ಆ್ಯಕ್ಚುಲಿ ಬರ್ತಿರೋದು ತುಂಬ ಕಡಿಮೆ ಆಗಿದೆ. ಹೌದು, ಡಾಕ್ಯುಮೆಂಟ್ರಿ. ಆಮೇಲೆ ಇವಾಗ ಸೋಷಿಯಲ್ ಮೀಡಿಯಾ ಅಪ್ರೋಚ್ ಇಸ್ ಟೋಟಲಿ ಡಿಫ್ರೆಂಟ್. ಇಟ್ಸ್ ಮೋರ್ ಆಫ್ ಅಡ್ವರ್ಟೈಸಿಂಗ್ ಓರಿಯೆಂಟೆಡ್. ಜನರಿಗೆ ಮಾಹಿತಿ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೊಡ್ತಿರುವಂತಹ ಮಾಹಿತಿಯಿಂದ ನಮ್ಮ ಈ ಪ್ರಾಡಕ್ಟ್ಗೆ ಸೇಲ್ ಆಗತ್ತಾ, ಪ್ರಾಡಕ್ಟಲ್ಲಿ ನಾವು ಕಮರ್ಷಿಯಲಿ ವಯಬಲ್ಲ ಅನ್ನೋ ರೀತಿಯ ದೃಷ್ಟಿಯಾಗಿದೆ. ಇನ್ನು ಇದು ಲೇಸರ್ ಶೋಸು, ಇದಕ್ಕೂ ಸಾಕಷ್ಟು ವಾಯ್ಸ್ಗಳನ್ನು ಮಾಡಿದ್ದೀನಿ. ಮೈಸೂರು ದಸರಾ, ಅನೇಕ ವಾಯ್ಸಸ್ಗಳನ್ನು ಮಾಡಿದ್ದೀನಿ. ಎಸ್, ನಿಮ್ಮ ಹತ್ರ ಮಾತಾಡ್ತಾ ನಂಗೆ ಹಾಗೆ ರ್ಯಾಂಡಮ್ ಆಗಿ ಫ್ಲಾಶ್ ಆಗಿದ್ದು, ಸಂಬಡಿ ಲೈಕ್ ಯು ಮೇ ಬಿ ಒಂದು ಎಪಿಸೋಡ್ ಆಫ್ ಮನ್ ಕಿ ಬಾತ್ ಹೋಸ್ಟ್ ಮಾಡಿದ್ರೆ ಹೇಗಿರುತ್ತೆ ವಿತ್ PM Modi? You could ask him so many beautiful questions. Absolutely. I fully agree with you. There are a lot of things which we can ask. And my thought process has always been not in a normal type of thinking. It's always been different thinking. And there are a lot of things which can be asked to the Prime Minister. But Prime Minister, it's his own thought. Man ki baat avara manada ಮಾತುಗಳು. But ಸಂದರ್ಶನ ಮಾಡಿದ್ರೆ, yes, that will be a great opportunity. ತುಂಬಾ ಚೆನ್ನಾಗಿರುತ್ತೆ. Yes. I hosted, but hosting is different, but interviewing him is a different thing. Correct. Altogether, yeah. ಜೊತೆಗೆ ಡಬ್ಬಿಂಗ್ ಕೂಡ ಮಾಡಿದ್ದೀರಾ. ಫಿಲ್ಮ್ ಡಬ್ಬಿಂಗ್, yes. ಅದು ಬೇರೆನೇ ಒಂದು ಪ್ರಪಂಚ ಅಲ್ವಾ? ಅಗೇನ್ ಬಿಕಾಸ್ ನೀವು ಎಮೋಷನ್ಸ್ ಎಷ್ಟು ತೋರಿಸ್ಬೇಕು ಅದರಲ್ಲಿ. ಪರಕಾಯ ಪ್ರವೇಶ, ಪಾತ್ರಕ್ಕೆ ನಾವು ಪರಕಾಯ ಪ್ರವೇಶ ಮಾಡಿದಾಗ ಮಾತ್ರ ಡಬ್ಬಿಂಗ್ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಅವ್ರು ಈಗ ಫಾರ್ ಎಕ್ಸಾಂಪಲ್ ಆ ಹಿಂದಿ ಆಕ್ಟರ್ ಇರ್ಬೋದು, ತಮಿಳು, ಅವ್ರು ಯಾವ ಸ್ಪೀಡಲ್ಲಿ ಮಾತಾಡಿರ್ತಾರೆ ಅದೇ ಸ್ಪೀಡಿಗೆ ನಾವು ವಾಯ್ಸ್ ಲಿಪ್ಸಿಂಕ್ ಮಾಡಿ ಅದು ಜನಕ್ಕೆ ಒಪ್ಪಿಗೆ ಆದ ರೀತಿಯಲ್ಲಿ ಕನ್ನಡ ಮಾತಾಡಬೇಕು. ಸೊ ದಟ್ಸ್ ಅ ವೆರಿ ಟಫ್ ಆಸ್ಕ್. ಡಬ್ಬಿಂಗ್ ಡಾಕ್ಯುಮೆಂಟರಿ ವಾಯ್ಸ್ ಓವರ್ ಇಸ್ ಮೈ ವಾಯ್ಸ್, ಹೌ ಐ ನರೇಟ್, ಮಾಡ್ಯುಲೇಷನ್ ಕೌಂಟ್ ಆಗುತ್ತೆ. ಬಟ್ ಇನ್ ಡಬ್ಬಿಂಗ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್ ಇನ್ ಯುವರ್ ಥಾಟ್ ಪ್ರೊಸೆಸ್. ಓಕೆ. ಸೊ ಅಫ್ಕೋರ್ಸ್ ನೀವು ಮಾಡ್ತಿರೋ ಎಲ್ಲ ಕೆಲಸಗಳು ನಿಮಗೆ ಸಿಕ್ಕಾಬಡೆ ಖುಷಿ ಕೊಡುವಂಥದ್ದು. ಯು ವುಡ್ ನಾಟ್ ವಾಂಟ್ ಟು ರೇಟ್ ಇಟ್, ಐ ಅಂಡರ್ಸ್ಟ್ಯಾಂಡ್. ಬಟ್ ವಿಚ್ ಇಸ್ ಮೋರ್ ಚಾಲೆಂಜಿಂಗ್? ಇಷ್ಟರಲ್ಲೂ ಇದು ಸ್ವಲ್ಪ ಜಾಸ್ತಿ ಚಾಲೆಂಜಿಂಗ್ ಅಥವಾ TDS ಅನ್ಸೋವಂಥದ್ದು ಯಾವುದು ನೀವು ಮಾಡಿರೋದ್ರಲ್ಲೆಲ್ಲ? ಬೇಸ್ಡ್ ಆನ್ ಇದು ಫಾರ್ ಎಕ್ಸಾಂಪಲ್ ಲೈವ್ ಎನಿಥಿಂಗ್ ಲೈವ್, ಬಿ ಇಟ್ ಲೈವ್ ಕಾಮೆಂಟ್ರಿ, ಲೈವ್ ಆಂಕರಿಂಗ್, ಲೈವ್ ಶೋಸ್ ಆರ್ ಮೋರ್ ಚಾಲೆಂಜಿಂಗ್. ಬಟ್ ಐ ಗೆಟ್ ಅ ಮೇಜರ್ ಕಿಕ್ ಔಟ್ ಆಫ್ ದ್ಯಾಟ್ ಓನ್ಲಿ. ಸಾಕಷ್ಟು ಸಂತೋಷ ಕೊಡೋದು ನನಗೆ ಲೈವ್ ಇವೆಂಟ್ಸ್ ಇಂದಾನೆ. ಆ್ಯಂಡ್ ದೆರ್ ಇಸ್ ನೋ ಹೆಲ್ಪ್ ಫ್ರಮ್ ಇದು. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿವಸ ಲಾಟ್ ಆಫ್ ಆಂಕರಿಂಗ್ ಇಸ್ ಡನ್ ಥ್ರೂ ಪ್ರಾಂಪ್ಟಿಂಗ್. ಯು ಹ್ಯಾವ್ ಎ ಹೆಡ್ಫೋನ್ ಆನ್ ಯು ಆ್ಯಂಡ್ ದೆನ್ ದೇ ಟೆಲ್ ಯು ವಾಟ್ ಟು ಸ್ಪೀಕ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. That's okay. That if you have a narrative style, ನಿಮ್ಗೆ ಇದ್ದರೆ ನೀವು ನಿರೂಪಣೆಯನ್ನು ಮಾಡ್ಬೋದು. ಅದು ಇಲ್ಲದೇ ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಮನ್ನೇ ನೀವು ಬದಲಾಯಿಸಿಕೊಂಡು ಆ ಸಂದರ್ಭಕ್ಕೆ ಬೇಕಾದಂತಹ ಕನ್ನಡ ಪದಗಳನ್ನಾಗಲಿ ಇಂಗ್ಲೀಷ್ ಪದಗಳನ್ನಾಗಲಿ ಬಳಸಿ ಕಾರ್ಯಕ್ರಮನ ಪ್ರಸ್ತುತಿ ಮಾಡಿದ್ರೆ ಅದು ಚಾಲೆಂಜ್. ಸೊ ಲೈವ್ ಶೋಸ್ ಆರ್ ದಿ ಮೋಸ್ಟ್ ಚಾಲೆಂಜಿಂಗ್ ಒನ್ಸ್. ಸರ್, ಎಷ್ಟು ದೇಶಗಳನ್ನ ಸುತ್ತಿದ್ದೀರಾ ನೀವು? ಲೆಕ್ಕ ಇಟ್ಟಿಲ್ಲ. ಸಾಕಷ್ಟು ದೇಶಗಳನ್ನ, ಆಲ್ ಕಾಂಟಿನೆಂಟ್ಸ್ ಎಕ್ಸೆಪ್ಟ್ ಅಂಟಾರ್ಟಿಕಾ. ಫಾರ್ ಆಲ್ ಕಾಂಟಿನೆಂಟ್ಸ್. ಸೊ ನೋಡಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ನೀವು ಪುಸ್ತಕಗಳನ್ನು ಓದ್ತೀರಾ. ಬಿಕಾಸ್ ಮುಂಚೆ ಎಲ್ಲ ಇವಾಗಿನ ಥರ ಇಂಟರ್ನೆಟ್ ಇರ್ತಿರ್ಲಿಲ್ಲ. ಏನೇ ಪ್ರಿಪ್ರೇಷನ್ ಬೇಕು ಅಂದ್ರೂ ನಾವು ವ್ಯಕ್ತಿಗಳ ಹತ್ರ ಮಾತಾಡ್ತಾ ಪುಸ್ತಕಗಳನ್ನ ಓದ್ತಾ ನೀವು ಕಲೆಕ್ಟ್ ಮಾಡಬೇಕಿತ್ತು. ಆ್ಯಂಡ್ ಸಾಕಷ್ಟು ದೇಶ ಕೂಡ ಸುತ್ತಿದ್ದೀರಾ. ನಮಗೊಂದು 2-3 ವಿಷಯಗಳನ್ನ ಹೇಳಬಹುದಾ? ಸಮ್ ವಾವ್ ಫ್ಯಾಕ್ಟರ್ಸ್ ನೀವು ನೋಡಿರುವಂಥ. ವಾವ್ ಫ್ಯಾಕ್ಟರ್ಸ್ ಒಂದೇ ಒಂದು ವಾವ್ ಫ್ಯಾಕ್ಟರ್ ಇದೆ. ಅಂದರೆ ಸಾಕಷ್ಟು ಸ್ಪೆಸಿಫಿಕ್ ಜಾಗಗಳು ನನಗೆ ಹೇಳೋಕ್ಕಾಗದೆ ಹೋದ್ರು ಒಂದು ವಾವ್ ಫ್ಯಾಕ್ಟರ್ ಏನಪ್ಪ ಅಂದರೆ, ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ಅಥವಾ ಚೈನಾ ಅನ್ನುವಂತಹ ದೇಶಗಳಿಗೆ ಹೋದಾಗ ದ ವರ್ಕ್ ಕಲ್ಚರ್. ಅಂದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಿದೆ ಅಂದರೆ, ವಿ ಆರ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ನಮಗೆ ಈಗ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿಯೂ ನಾನು ಹಿಸ್ಟ್ರಿ ಬಗ್ಗೆ ಮಾತಾಡ್ಬೋದು, ಸೋಷಿಯಾಲಜಿ ಮಾತಾಡ್ಬೋದು, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಮಾತಾಡ್ಬೋದು. ಆದರೆ ಆ ದೇಶಗಳಲ್ಲಿ ನಾನು ಹೋಗಿ ವೀಕ್ಷಣೆ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಅವನು ಎಂಜಿನಿಯರ್ ಆದರೆ, ಅವನು ಸೌಂಡ್ ಎಂಜಿನಿಯರ್ ಆದರೆ, ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಸೌಂಡ್. ಅದು ಬಿಟ್ಟು ನೀವು ಬೇರೆ ಏನಾರ ಕೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. No, that somebody else will come. Mr. Paul is in charge for that. He'll come ಅಂತ ನಾವೇನು ಮಾಡ್ತೀವಿ, 1 ನಿಮಿಷ ಇರಿ ಸರ್, ಅದನ್ನು ನಾನು ನೋಡ್ತೀನಿ ಅಂತೀವಿ.
ದಟ್ಸ್ ಒನ್ ಅಬ್ಸರ್ವೇಷನ್. ಒನ್ ವೇ ಇಟ್ಸ್ ಗುಡ್, ಒನ್ ವೇ ಇಟ್ಸ್ ಬ್ಯಾಡ್. ವೈ ಇಟ್ ಇಸ್ ಗುಡ್ ಅಂದರೆ ನಾವು ಎಲ್ಲಿ ಬೇಕಾದ್ರೆ ಸಲ್ಬೋದು. ಈಗ ಭಾರತೀಯರೆಲ್ಲ ವಿದೇಶದಲ್ಲಿ ಅನೇಕ ರೀತಿಯಾದಂಥ ಯಶಸ್ಸು ಗಳಿಸಿರೋದು ಪಾಸಿಟಿವ್ ನೆಗೆಟಿವ್ ಆಗಿ ಪಾಸಿಟಿವ್ ಯಾಕೆ ಯೋಚನೆ ಮಾಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ತಿಳ್ಕೊಂಡನ್ನು ಅವ್ರು ದೇ ಹ್ಯಾವ್ ಬಿಲ್ಟ್ ಆನ್ ದ್ಯಾಟ್. ಅಂದರೆ ಈಗ ನೀವು ಇಂಜಿನಿಯರಿಂಗ್ನಲ್ಲಿ ಎಕ್ಸೆಲ್ ಆಗಿ ಅಲ್ಲಿ ಹೋಗಿ ನೀವು ಇಂಗ್ಲೀಷ್ ಲಿಟ್ರೇಚರಲ್ಲೂ ಎಕ್ಸೆಲ್ ಆಗಿರ್ತೀರ. ಸೊ ಈ ರೀತಿ ಒಂದು ಅಬ್ಸರ್ವೇಷನ್ ಹೊಡಬಿಡಾನಿ ನಮಗೂ ಭಾರತೀಯರಿಗೂ ಇತರಿಗೆ ವ್ಯತ್ಯಾಸ ಅಂದರೆ ದಿ ಕಮಿಟ್ಮೆಂಟ್ ಟು ವರ್ಕ್ ಈಸ್ ಟೋಟ್ಲಿ ಡಿಫ್ರೆಂಟ್. ಆ್ಯಂಡ್ ಅವರ ಒಂದು ಅಪ್ರೋಚೇ ಬೇರೆ, ನಮ್ಮ ಒಂದು ಅಪ್ರೋಚೇ ಬೇರೆ. ಇದು ಆಮೇಲೆ ಜಾಗಗಳನ್ನು ನೋಡಿದಾಗ ಎಲ್ಲದೂ ಒಂದೇ ರೀತಿ ಇರುತ್ತೆ. ಈಗ ಬ್ಯಾಂಗ್ಳೂರ್ನಲ್ಲಿ ಇವಾಗ ಸಾಕಷ್ಟು ಹೈ ಪಾಯಿಂಟ್ಸ್ ಆರ್ ಆಲ್ ಬೀಂಗ್ ಡೆಮಾಲಿಶ್ಡ್ ಆ್ಯಂಡ್ ನ್ಯೂ ಬಿಲ್ಡಿಂಗ್ಸ್ ಆರ್. ಮುಂದಿನ ದಿನಗಳಲ್ಲಿ ಎಲ್ಲ ನಗರಗಳು ಒಂದೇ ಥರ ಕಾಣುತ್ತೆ. ಈಗ ನೀವು ಇಫ್ ಯು ಗೋ ಟು ಯುರೋಪ್, ಆಲ್ ಆರ್ ಸೇಮ್ ಕಾಂಕ್ರೀಟ್ ಜಂಗಲ್ಸ್, ಎಲ್ಲ ಒಂದೇ ಥರ ಬಿಲ್ಡಿಂಗ್ ಒಳ್ಳೆ. ಸೊ ದಿಸ್ ಇಸ್ ಒನ್ ಅಬ್ಸರ್ವೇಷನ್. ಇಫ್ ಯು ಗೋ ಟು ಎನಿ ನೇಷನ್ ಇನ್ ಯುರೋಪ್ ಎಲ್ಲ ಒಂದೇ ಥರ ಇರುತ್ತೆ. ಮೇ ಬಿ ಲಂಡನ್ ವಿಲ್ ಬಿ ಸ್ಲೈಟ್ಲಿ ಡಿಫ್ರೆಂಟ್. ಈ ಥರ ಇಲ್ಲಿ ನಮ್ಮ ಭಾರತ ದೇಶಕ್ಕೂ ಬಂದರೆ ಮುಂಬೈ ಒಂಥರ ಇರುತ್ತೆ, ಬೆಂಗಳೂರು ಆದರೆ ಮುಂದೆ ಒಂದು 30-40 ವರ್ಷದಲ್ಲಿ ಎಲ್ಲ ನಗರಗಳು ಒಂದೇ ಥರ ಕಾಣುವಂತಹ ಒಂದು ಭಯ ಇದೆ. ದಟ್ಸ್ ಒನ್ ಅಬ್ಸರ್ವೇಷನ್ ವಿಚ್ ಐ ಹ್ಯಾವ್ ಮೇಡ್. ಸೊ ಓವರಾಲ್ ಆ ನೇಚರ್ ಇರ್ಬೋದು, ಆ ಪ್ಲೇಸಿನ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಏನಿದೆ, ಇಟ್ಸ್ ಸ್ಲೋಲಿ ವ್ಯಾನಿಷಿಂಗ್. Everything is becoming very mechanical and machine oriented.